ಈ ಗೋಡಂಬಿ ತುಪ್ಪದಾಗ ಉಪ್ಪು ಖಾರ ಹಾಕಿ ಮಸ್ತ್ ಹುರಿದ ಮೇಲೆ ಉಪ್ಪು ಖಾರ ಹಾಕಿ ಅದು ತಿನ್ನೋದು ಭಾರಿ ರುಚಿ ಮಸ್ತ್ ಇರ್ತೈತಿ. ಇಷ್ಟೆಲ್ಲ ತಿಂತೀನಂತ ಇಷ್ಟು ದಷ್ಟಪಟ್ಟು ಗಟ್ಟಿಯಾಗಿದ್ದೀನಿ. ಇಲ್ಲ ಅಂದ್ರೆ ನನ್ನ ಕತೆ ಅದೇ ಗತಿಯ. ಆ ಮುದಿ ಮಣ್ಣು ಕಣ್ಣಲ್ಲಿ ನೋಡ್ತಾ ಅಂದರೆ ಕಣ್ಣು ಬಿಟ್ಟು ಬಿಡ್ತೈತಿ ಗೋಡಂಬಿಗೆ. ಆಮೇಲೆ ತಿಂದು ಗೋಡಂಬಿ ಒಂದು ಹೊಟ್ಟಿಗೆ ಹತ್ತಂಗಿಲ್ಲ, ದೊಡ್ಡ ದೊಡ್ಡ ತಿಂದು ಬಿಡಬೇಕು. ಇಟ್ಟಿದ್ದು ಇಟ್ಟಲ್ಲಿ ಇರಂಗಿಲ್ಲ ಅಂದ್ರೆ ಏನಿದು ಅಂತಾನೆ ನನ್ನ ಹತ್ತಗ. ಎಲ್ಲಿ ಹೋತು ಏನು ತಾನೇ ಯವ್ವ, ನನಗೆ ಸಾಕಾತ್ ಬಿಡು ಯವ್ವ. ಬಂತಾ ಯವ್ವ ಇದು ಮುದುಕಿ, ಏನು ಮಾಡಲಿ ಈಗ ಹಿಂದೆ ಮುಚ್ಚಿಟ್ಕೋತೀನಿ ಇಲ್ಲೇ. ಇಲ್ಲೇ ಇಟ್ಟಿದೆ, ಎತ್ತ ಆಗೋತು ಏನು? ಕಸ ಗುಡಿಸಿ ಹೊತ್ತನ್ಯಾಗ ತುಂಬಿ ಚೆಲ್ಲಿದ್ರೆ ಏನು? ಹಾಂ, ಅತ್ತು ನೋಡಾಕತ್ತ ಪಟಕ್ ನಂಗೊಂದು ಬಾಯಿಗೆ ಹಾಕ್ಕೊಂಡು ಬಿಡ್ತೀನಿ. ಆಮೇಲೆ ನಂದು ಇದನ್ನು ನೋಡಿ ಏನು ನೀನು? ನನ್ನ ಮಾತಾಡ್ಸೋಕ್ಕೆ ಬಂದಳಲ್ಲಪ್ಪ. ಬಾಯಿ ಬಿಟ್ಟೆ ಅಂದರೆ ಬಾಯಿ ಗೋಡಂಬಿ ಅದಾವು. ನಾನು ಹಾಕೊಳ್ಳೋ ಕೈಯಲ್ಲಿ ಒಂದರ ಹಾಕ್ಕೊಂಡೆ, ಒಂದೆರಡು ಮೂರು ಹಾಕ್ಕೊಂಡೆ. ಬಾಯಿಗೆ ಹಿಡ್ಕೊಂಡು ಮಾತಾಡೋಕ್ಕೆ ಆಗಲ್ತು. ಅದನ್ನು ತಿಂದು ಬಾಯಿ ಆಡ್ಸಕತ್ರೆ ಏನು ತಿನ್ನಾಕತಿ ಅಂತ ಸುಮ್ಮನೆ ಇರ್ತೀನಿ. ಅಯ್ಯ, ಏನು ನಿನ್ನ ಹೆಣ ಎತ್ಲಿ? ಆ ಕಡೆ ಈ ಕಡೆ ಮಾತಾಡಿಸಿದ್ರೆ ಆ ಕಡೆ ಈ ಕಡೆ ಹೋಯ್ತಿಯಲ್ಲ. ನಂದು ಇದನ್ನು ನೋಡಿ, ಇದನ್ನು ಏನು ನೋಡಲಿ ಯವ್ವ ಈಕಿಂದು. ಯವ್ವ ನೆತ್ತಿಗೆ ಹತ್ತಾಗ್ತದೆ ಖಾರ ಒಂದು. ಅಯ್ಯೋ ದೇವ್ರೇ, ಏನು ಕಾಡ್ತಾಳೆ ಯವ್ವ ಈಕಿ. ಏ ಚಮೇಲಿ, ನಿನ್ನ ಕಿವಿ ಕೇಳೋದಿಲ್ಲ ಎಲ್ಲೇ? ನಂದು ಕಿವಿಗೆ ಹಾಕೊಳ್ಳೋದು ಮಷಿನ್ ನೋಡಿಯಾ? ಗೊತ್ತಿಲ್ಲ, ನೋಡಿಲ್ಲ. ಏನ್ಲೇದು ಏನೋ ಬಾಯಾಡ್ಸಕತಿ? ನನ್ನ ಕಿವಿಗೆ ಹಾಕೊಳ್ಳೋ ಮಷಿನ್ ನೋಡಿಯಾ? ಅವ್ವ ನನಗೆ ಗೊತ್ತಿಲ್ಲ ಅಂತ ಹೇಳಕತ್ತಿಲ್ಲ. ಯಾಕತ್ತೆ? ಅಲ್ಲ, ನಾನು ಆಗಲಿಂದ ನೋಡಕತ್ತೀನಿ. ಎತ್ತು ಮೆಲಕ್ಕೆ ಹಾಕದಂಗೆ ಹಾಗೆ ಒಂದೇ ಸಮನೆ ಬಾಯಿ ಆಡ್ಸಕತ್ತಿ. ಏನದು? ಎಲ್ಲಿ ಸರ್ಕು ಇಲ್ಲಿ? ಅದು ಏನಾರ ಯಾಕಾಗಲಿ, ಸ್ವಲ್ಪ ನಿನ್ನ ಕೆಲಸ ನೀನು ಮಾಡು, ಹೋಗು. ಹಾಗೆ ಯಾಕೆ ನನ್ನ ಕಿವಿಗೆ ಹಾಕೊಳ್ಳೋ ಮಷಿನ್ ನೀನು ಎಲ್ಲಿ ಬುಡದಾಗಿಟ್ಕೊಂಡು ಕುಂತಿ? ಸರಿ ಹೇಳಲಿ. ಒಟ್ಟೆ ಹೇಳಲ್ಲ. ಗೋಡಂಬಿ ಹುರ್ಕೊಂಡು ಇಲ್ಲಿ ಬಾಜು ಇಟ್ಕೊಂಡು ಏನು ಮುಕ್ಕಳಾಗಿ ಇಟ್ಕೊಂಡು ಅದು ಬುಡದಾಗಿ ತಿನ್ನಾಕತಿಯಲ್ಲ. ಯಾಕೆ? ಯಾರು ನೋಡಿದ್ರೆ ಕಸ್ವತಾರನ ಹಿಂಗೆ ಕಳುಲೆ ತಿನ್ನಾಕತಿ ಮತ್ತೆ ಹೆಂಗೆ? ಇದು ನಮ್ಮ ತಮ್ಮನ ಮನೆ, ನಾನು ಯಾಕೆ ಕಳುಲೆ ತಿನ್ನಲಿ? ನಿಂದತ್ತಾಗ ತಮ್ಮೇಲೆ ಚಮೇಲೆ ಭಾರಿ ಕಣ್ಣು ಬಿರಿಕಿ ಬಿಡ ನೀನು. ನಾನು ಒಂದೆರಡು ತಿಂತೀನಿ. ಬಡ ನನ್ನ ಕಿವಿಗೆ ಹಾಕೊಳ್ಳೋ ಮಷೀನ್ ಎಲ್ಲಿ ನೋಡು, ಒಟ್ಟ ಹುಡುಕು. ನಿನ್ನ ಮಷೀನ್ ನೀ ಹುಡುಕು, ನಾ ಯಾಕೆ ಹುಡುಕ್ಲಿ? ಅದು ಮತ್ತೆ ನೀನು ತಿನ್ನಕ್ಕೆ ನನಗೆ ಆರ್ಡರ್ ಮಾಡ್ತೀಯೇನು? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಮುಚ್ಚಿಟ್ಟಿಲ್ಲ ನಿನ್ನ ಮಷೀನ್, ನನಗೆ ಗೊತ್ತಿಲ್ಲ. ಅಲ್ಲೆರ ಹುಡುಕು. ಏನು ನನಗೆ ಏನೇ ನನಗೆ ಗೊತ್ತಿಲ್ದಂಗೆ ನನ್ನ ಕಿವಿಗೆ ಹಾಕೊಳ್ಳೋ ಮಷೀನ್ ನೀ ತೆಗೆದಿಟ್ಟೀಯ? ಅಲ್ಲಲ್ಲ, ನನಗೆ ಗೊತ್ತಿಲ್ಲ, ನಾನು ತೆಗೆದಿಟ್ಟಿಲ್ಲ. ನನ್ನ ಹತ್ರ ಇದೆಲ್ಲ ಹೇಳೋಕ್ಕೆ ಬರಬೇಡ ನೀನು. ಈಗ ಹೇಳಿ ತೆಗೆದಿಟ್ಟಿನಿ ಅಂತ ಹೇಳಿ ಆಗಲೇ ತೆಗೆದಿಟ್ಟಿಲ್ಲ ಅಂತೀಯ? ನೋಡ್ದೇನ ಪಾರ್ವತಿ? ನೋಡು, ನನ್ನ ಕಿವಿಗೆ ಹಾಕೊಳ್ಳೋ ಮಷೀನ್ ನನ್ನ ಕಿವಿ ಕೇಳಕತ್ತಿದ್ದಕ್ಕೆ ಸಮಾಧಾನ ಆಗಿಲ್ಲ. ಹೊಟ್ಟೆಯಾಗ ಖಾರ ಕಲಿಸಿದಂಗೆ ಆಗಕತ್ತೈತಿ. ಹೊಟ್ಟೆಯಾಗ ಸಂಕಟ ಬಿದ್ದು ಹೆಂಗೆ ಮಾಡಾಳ ಅವಳು ಗೊತ್ತಾ? ಕಿವಿಗೆ ಹಾಕೊಳ್ಳೋ ಮಷೀನ್ ಮೊದಲು ಕೊಡು. ಅಯ್ಯಯ್ಯೋ, ನನಗೋಸ್ಕರ ಅಂತ ತುಪ್ಪ ಜಾಸ್ತಿ ಹಾಕಿ ಈಗ ತಿನ್ನಾಕತ್ತಾಳಲ್ಲ. ಕಣ್ಣು ಬಿಡಬೇಡ, ನಾನು ಹೊಟ್ಟೆಗೆ ಹತ್ತಂಗಿಲ್ಲ. ಕಣ್ಣು ನೀನು, ನಾನು ಹೊಟ್ಟೆಗೆ ಹತ್ತಂಗಿಲ್ಲ. ನೀನು ಬರೋಕ್ಕಿಂತ ಮುಂಚೆ ಎಂತ ಚಂದ ತಿನ್ಕೊಂಡು ಕೂತ್ರು ಯಾರೂ ಕೇಳ್ತಿದ್ದಿಲ್ಲ. ಈ ನಿಂದೊಂದು ಕಾಟ ಏನು ನಿಮ್ಮ ಅಪ್ಪನ ಮನೆ ತಿನ್ನಾಕತ್ತೀನಂದಂಗೆ ಮುಚ್ಚಿಟ್ಕೋಬೇಕು ನಾನು. ಇಲ್ಲಿ ನೋಡು, ನನಗದೆಲ್ಲ ಗೊತ್ತಿಲ್ಲ. ಗೋಡಂಬಿ ಬಟ್ಲ ತೆಳಗಡೆ ಮತ್ತು ಹುಡುಕು ಹೋಗತ್ತಾಗ. ಎಲ್ಲಿಟ್ಟಿ ನನ್ನ ಕಿವಿಯಾಗ ಹಾಕೊಳ್ಳೋ ಮಷೀನ್? ಪಾರ್ವತಿ, ಹೇಳ ನಿಮ್ಮ ಅಮ್ಮಗೆ, ನನಗೆ ಗೊತ್ತಿಲ್ಲ ಕಿವಿಗೆ ಹಾಕೊಳ್ಳೋ ಮಷೀನ್ ಎಲ್ಲಿಟ್ಟಾರಂತ ಹೇಳಿ. ಸುಮ್ಮನೆ ನನ್ನ ಕಿರಿಕಿರಿ ಮಾಡಿದ್ರೆ ಮತ್ತೆ ನನ್ನ ತಲೆಗೆ ಅಂತ ನೋಡು ಅಂತ ಹೇಳಕತ್ತೀನಿ. ಮೊದಲು ನೀನು ನಿಮ್ಮ ಅಮ್ಮನ ಕರ್ಕೊಂಡು ಹೋಗು, ನಿಮ್ಮ ಊರಿಗೆ ಬಿಡು ಆತಾ. ಇಲ್ಲ ನಿನ್ನ ಡೆಲಿವರಿ ಆಗಿಬಿಟ್ಟು ನೀನು ಅಲ್ಲೇ ಇರು, ತಲೆ ಕೆಡ್ಸಕತ್ತ. ನೀನೇ ಹೋಗಿಬಿಡು ಸುಮ್ಮನೆ ಅಲ್ಲಿ ನಿಮ್ಮವ್ವನ ಮನೆಗೆ. ಈ ಮುದುಕಿ ಇಲ್ಲಿದ್ದು ಕಾಟ ಕೊಡೋ ಬದಲು ಅತ್ತಾಗ ಅಲ್ಲಮ್ಮ ನನಗೆ ಹೋಗು ಅಂದರೆ ಇದು ನನ್ನ ಗಂಡನ ಮನೆ, ನಾನು ಯಾಕೆ ಬಿಟ್ಟು ಹೋಗಲಿ? ನಮ್ಮಮ್ಮ ಇಷ್ಟಕ್ಕೂ ನನ್ನ ಮನೆಗೆ ಬಂದಾರ, ಒಂದು 4 ದಿನ ಇರ್ತೀನಿ ಅಂತ ಬಂದಾರ. ಇರಲಿ, ಅವರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳೋಕ್ಕೆ ಇಲ್ಲಿ ಯಾರಿಗೂ ಅಧಿಕಾರ ಇಲ್ಲ. ಯವ್ವ ಏನು ಮಾತು ಕಲ್ತಿ ನೀನು? ನಾನು ಆಗಬೇಕಾಗಿತ್ತು ನನಗಿದು. ಅಂದರೆ ನೀ ಏನು ಸಂಬಂಧದಿ? ಮೊದಲು ನೀ ಮನೆ ಬಿಟ್ಟು ಹೋಗು ಅಂತ ನನಗೆ ಅನ್ನೋದು ಇಂಡೈರೆಕ್ಟಾಗಿ
ಅಬ್ಬಬ್ಬಬ್ಬಾ, ನಾನು ನಿನ್ನ ಏನೋ ಅಂತ ತಿಳ್ಕೊಂಡಿದ್ದೆ ಬಿಡು. ನನ್ನ ತಮ್ಮಗೆ ಗೊತ್ತಿಲ್ಲ ಇದೆಲ್ಲ. ನೀನು ಬಹಳ ಸಮದೂತಿದೀಯಾ ಅಂತ ತಿಳ್ಕೊಳ್ಳೋಣ. ಎಷ್ಟರ ಮಟ್ಟಿಗೆ ಪಕ್ಕಾದಿ ಅಂತ ಹೇಳಿ ನಮ್ಮ ತಮ್ಮನಿಗೆ ಇನ್ನೂ ಗೊತ್ತಿಲ್ಲ. ಅಬ್ಬಬ್ಬಬ್ಬ, ಭಾರಿ ಬೆರಿಕಿದೆ ಬಿಡು ನೀ. ನಿನ್ನ ಒಟ್ಟ ಅಲ್ಲ, ಇಷ್ಟು ಇರಬೇಕು ನಿಂದು ಸೊಕ್ಕು. ನನ್ನ ಯಾರು ನೀನು ಅನ್ನೋ ಅಧಿಕಾರಕ್ಕೆ ಬಂದೇನು? ಏನಾಯ್ತು? ಮಾವರ ಅದು ಪಾಟೀಲ, ಈಕಿ ಹೇಳಾಕತ್ತಾಳ ನಿನ್ನ ಸೊಸಿ ನನಗೆ ಬಾಯಿಗೆ ಬಂದಂಗೆ ಅಂದ್ಲು ಇವತ್ತು. ಗೊತ್ತೇನು? ಮನೆ ಬಿಟ್ಟು ಹೋಗ್ತೀವಿ, ನೀವೇನು ಈ ಮನೆಗೆ ಸಂಬಂಧ ಅಂತ ಹೇಳಿದ್ಲು. ನಾನೇನು ಅಲ್ವಂತೆ ಈ ಮನೆಗೆ, ಯಾರಿಗೂ ನಾನು ಏನೂ ಹೇಳಬಾರ್ದಂತೆ. ನೀನು ನಮಗೂ ಏನು ಸಂಬಂಧ ಐತಿ, ನಮಗೆ ಆರ್ಡರ್ ಮಾಡೋ ಅಧಿಕಾರ ನಿನಗೆ ಇಲ್ಲ ಅಂದ್ಲು ನೀನು ಸೊಸಿ. ಬೇಕಾದರೆ ಇರ್ಬೋದು, ಬೇಡ ಅಂದರೆ ಹೋಗ್ಬೋದು ಅನ್ನೋ ಅರ್ಥಕ್ಕೆ ಮಾತಾಡಲು. ಇಷ್ಟೆಲ್ಲ ಅವಮಾನ ಹಿಂದೆ ಎದ್ದಿದ್ದಕ್ಕೆ ಇರಲಿಪ್ಪ, ನಾನು ಏನು ನಮ್ಮ ತಮ್ಮನ ಮನೆ ಅಂತ ಹೇಳಿ ಇರ್ತೀನಿ. ಈಕೆ ನೋಡಿ ಇವತ್ತು ಹಿಂಗೆ ಮಾತಾಡ್ಬಿಟ್ಲು. ನನಗೆ ಬೇಡ ತೋರಪ್ಪ, ನನ್ನ ಪಾಡಿಗೆ ನಾನು ಊರಿಗೆ ಹೋಗ್ತೀನಿ. ಏನು ನೀವೇ ಇರಿ ಆರಾಮಾಗಿ. ಏನು ನವರಂಗಿ ಆಟ ಆಡ್ತಾಳೆ ಅಲ್ಲಿ ಚಿತ್ರಾಂಗಿ. ಏ ಚಂಬಕ್ ಚಲ, ತಡಿ ತಡಿ. ತಡಿ ಅಕ್ಕ, ಕೇಳೋಣ ಏನಾಯ್ತು ಅಂತ ಹೇಳಿ. ಏಕೆ ಮತ್ತೆ ಹಂಗಂತ ಪಾರ್ವತಿ ಏನಾದರೂ ಅಂದೇನಮ್ಮ? ಇಲ್ರಿ ಮಾವರ, ಅದು ಅಮ್ಮ ಅವರೇ ನನಗೆ ಅವರೇ ಅಂದಿದ್ದು. ಅವರೇ ಅಂದಿದ್ದು. ನಾ ಯಾಕನ್ಲವ ನಿನಗೆ? ನೀನು ಅಷ್ಟೆಲ್ಲ ಮಾತಾಡಿದೆ. ನಿನ್ನ ಜೋಡಿ ಮಾತಾಡ್ರೆ ನನ್ನ ಜೋಡಿ ಮಾತಾಡು. ಅದನ್ನು ಬಿಟ್ಟು ನನ್ನ ಮೊಮ್ಮಗಳ ಕುಟ ವಟ ವಟ ಹಚ್ಚಿ ನೀನು ಕಡ್ಡಿ ಕುಂಟಿ ಮಾತು ನನ್ನ ಕಿವಿಗೆ ಹಾಕೊಳ್ಳೋ ಮಷಿನ್ ಎಲ್ಲೈತಿ ಬಚ್ಚಿಟ್ಟಿ ಅಂದೆಲ್ಲ, ನೀನೇ ಕೊಡು. ಅಕ್ಕ, ಕಿವಿಗೆ ಹಾಕೊಳ್ಳೋ ಮಷಿನ್ ಅವರದು ನೀ ಬಚ್ಚಿಟ್ಟಿಯಾ? ಅತ್ತಿಗಮ್ಮ, ಹಂಗೇನಾದ್ರೂ ತೆಗೆದಿಟ್ಟಿದ್ರೆ ಕೊಟ್ಬಿಡ್ರಿ. ಇಲ್ಲ ಯವ್ವ, ನಾನು ಕಿವಿಗೆ ಹಾಕೊಳ್ಳೋ ಮಷಿನ್ ನೋಡೇ ಇಲ್ಲ. ನೋಡು ನೀವೆಲ್ಲ ಇಷ್ಟು ಹೇಳಕತ್ತೀರಿ, ಕಿವಿಗೆ ಹಾಕೊಳ್ಳೋ ಮಷಿನ್ ಕೊಡಂಗಿಲ್ಲ ಅನ್ನಕತ್ತಾಳ. ಕಿವಿಗೆ ಹಾಕೊಳ್ಳೋ ಮಷಿನ್ ಇಲ್ಲ, ಇವನು ಕೊಡಂಗಿಲ್ಲ ಅಂತ ನೋಡು. ಮತ್ತೆ ನನಗೆ ಸಿಟ್ಟು ಬರಂಗಿಲ್ಲ. ಅದಕ್ಕೆ ಗೋಡಂಬಿ ಬಟ್ಟಲು ನಾನು ಇಟ್ಕೊಂಡು ತಿನ್ನಾಕತ್ತೀನಿ. ಕೊಟ್ಲು ಚಲೋ ಆತು. ಇಲ್ಲ ಹೊಸ ಗೋಡಂಬಿ ಇಲ್ಲೇ ಖಾಲಿ ಆಗೋ, ಅದೇನು ಖಾಲಿ ಆದ್ರೂ ನಾನು ಬಿಡಂಗಿಲ್ಲ. ಮತ್ತು ನಾನು ಕಿವಿಗೆ ಹಾಕೊಳ್ಳೋ ಮಷಿನ್ ಕೊಡಾಕ ಬೇಕಾಕಿ. ನೋಡಿದೆ, ಗೊತ್ತಾಯ್ತೇನು ಹಿಂಗಾಗಿರೋದು? ನಾನು ಮುಟ್ಟಿಲ್ಲ ಅಂತ ನಾನು ಅಕ್ಕೀನಿ. ಪಾರ್ವತಿ, ನಿಮ್ಮ ಅಮ್ಮನಿಗೆ ಹೇಳ್ತೀಯ ಇಲ್ಲ ನೀನು? ಅಲ್ಲ, ನೀವೆಷ್ಟೇ ಚೀರಾಡಿ ಹೇಳಿದರೂ ಕೇಳವಲ್ದು. ಇನ್ನು ಆಕೆ ಏನು ಮಾಡಬೇಕು? ತಡಿ ಅಲ್ಲಮ್ಮ, ಕಿವಿಗೆ ಹಾಕೊಳ್ಳೋ ಮಷಿನ್ ನಮ್ಮ ಅತ್ತಿಗೆ ತೆಗೆದಿಟ್ಟಿಲ್ಲ ಅಂತೆ. ನೀವೆಲ್ಲಿ ಇಟ್ಟಿರಿ? ಒಂದು ಸ್ವಲ್ಪ ಲಕ್ಷ್ಯ ಮಾಡ್ಕೊರಿ. ಏನು ತೆಗೆದು ಇಟ್ಟಿಲ್ಲಂತ? ಇಲ್ಲಕ್ಕಿ ನನ್ನ ಹತ್ರ ಹೇಳ. ಇಲ್ಲ, ನಾನು ಎಲ್ಲಿ ಇಟ್ಟೆ ಏನು ಆತು, ಒಂದು ಲಕ್ಷನೂ ಆಗವಲ್ತು. ಯಾವಾಗಾದರೂ ಲಕ್ಷ್ಯ ಮಾಡ್ಕೊ. ಗೋಡಂಬಿ ಬಟ್ಲು ಈ ಕಡೆ ಕೊಡು. ನೋಡು, ವಯಸ್ಸಾದಕ್ಕೆ ನಾನು ಲಕ್ಷ್ಯ ಇಲ್ಲ, ಅದಕ್ಕೆ ಲಕ್ಷ್ಯ ಇರಂಗಿಲ್ಲ, ಏನಿಲ್ಲ, ಬರೀ ಮಾತಾಡೋದೊಂದು ಕಲ್ತಿ ಅಂತಾಳೆ. ಯಾವುದಕ್ಕೂ ಹುಡುಕ್ತೀನಿ ತಡಿ, ಬಾ ಅಮ್ಮ. ಇದು ಗೋಡಂಬಿ ಬಟ್ಲು ಕೊಟ್ಟು ಬಿಡ್ರಿ. ಅವ್ರದ್ದು ರುಚಿ ಐತಿ, ಬರೀ ದಿನ ತಿಂತಾಳೆ. ಇಷ್ಟು ತೆಕ್ಕಿಗಟ್ಲೆ 1 ಕಿಲೋ ತಿಂತಾಳೆ, ಏನಾಗೋದಿಲ್ಲ. ಇವತ್ತೊಂದು ದಿನ ತಿನ್ನಲಿಲ್ಲ ಅಂದರೆ ನಡಿ ಮೊದಲು ಎದ್ದಕ್ಕಿ ನೀ ತಿನ್ನಬೇಕು. ಅದನ್ನು ಬಿಟ್ಟು ಅಕ್ಕಿ ತಿನ್ಕೊಂಡು ಕುಂತ್ರಕತ್ತೇನು? ನಡಿ ತಗೋ ತಿನ್ನು. ಅಲ್ಲಮ್ಮ, ಅವರು ತಿನ್ನಲಿ. ಪಾರ್ವತಿ, ಇರ್ಲಿ ಪರವಾಗಿಲ್ಲ. ಯಾಕೆ? ಇನ್ನು ಹೇಳ್ಬೇಕಂದ್ರ ಇದು ಅವಶ್ಯಕತೆ ನಿನಗ ಜಾಸ್ತಿ ಇರೋದು. ನೀ ತಿನ್ಬೇಕು, ವಿಟಮಿನ್ಸ್ ಏನು ತಿನ್ನು. ನಾವು ಹೇಳೋದಲ್ಲ, ನೀನು ಈ ರೀತಿ ಇವನ್ನೆಲ್ಲ ದಿನ ನೆನೆಯೋಕೆ ಹಾಕಿ ತಿನ್ನು. ಈ ಥರ ಆಯಿಲ್ ಒಳಗೆ ಕರ್ಕೊಂಡು ತಿನ್ನೋದು ಬೇಡ. ಈ ಸಲ ಏನೋ ತಿನ್ನು ಇದನ್ನು, ಆದರೆ ಇನ್ಮೇಲೆ ಆಯಿಲ್ ಒಳಗೆ ಕರ್ಕೋಬೇಡ. ಏನು ನೀರಾಗಿ ನೆನೆ ಹಾಕಿ ತಿನ್ನು. ಸರಿ ರೀ ಮಾವರೇ, ಈಗ ಬಂದ್ರಿ, ಬರೀ ಕೈಕಾಲು ಮಾರಿ ತಕ್ಕೊಂಡು ಬರ್ರಿ, ಸ್ವಲ್ಪ ಚಾ ಮಾಡ್ತೀನಿ. ಅಕ್ಕ, ಏನು ಅವರಿಗಂತೂ ಕಿವಿ ಕೇಳಲ್ಲ, ನೀನು ಹಂಗ ಮಾಡ್ತೀಯ. ಸುಮ್ಮನಿದ್ದು ಬಿಡು ಹೋಗ್ಲಿ. ಅವರಿಬ್ಬರದು ಇದ್ದಿದ್ದ, ಬರ್ರಿ. ನಾನು ಕಷ್ಟಪಟ್ಟು ಕರೆದ ಗೋಡಂಬಿ ಹದ್ದಾಗಿ ಕುಕ್ಕಿತಲ್ಲೋ, ಮುದುಕಿ ಬಟ್ಲಾನ ತಗೊಂಡೋಲ್ಲಲ್ಲೋ. ನಮ್ಮದೇ 4 ಗೋಡಂಬಿ ತಿನ್ನಬೇಕಂದ್ರೆ ಬಿಡಲಿಲ್ಲ. ನೋಡು ಎಂಥ ರುಚಿಯಾಗಿದ್ದು ಇವತ್ತು ಚಾಟ್. ಮಸಾಲ ಬೇರೆ ಉದುರಿಸಿದ್ದೆ. ಇವತ್ತು ಬರಲಿ, ಯಾವಕ್ಕೆ ಬಂದು ಕೋಳಿ ಪುಚ್ಚ ಹಾಕ್ತಾಳೆ ನಾನು ನೋಡ್ತೀನಿ. ಬುಧವಾರ ಅಲ್ಲ ಇವತ್ತು, ಹಿಂಗಾದರೂ ಮಾಡಿ ಕದ್ದಿದ್ರೆ ತಂದು ಇಲ್ಲೇ ಹಾಕ್ತಾಳೆ. ನನ್ನ ಮೇಲೆ ಹಾಕಬೇಕು ಅಂದಕ್ಕೆ ನೋಡೋಣ. ಯಾವಕ್ಕೆ ಬರ್ತಾಳೆ ನಾನು ನೋಡ್ತೀನಿ. ಇಲ್ಲೇ ಕುಂದಿರ್ತೀನಿ. ನಾನು ಹಿಂದೆ ಹಿತ್ತಲ್ನಾಗ ಕಾಣ್ತೈತಿ, ಮುಂಚೆ ಬಾಗಲನ್ನು ಕಾಣ್ತೈತಿ. ಆ ಕಡೆ ಬಂದರೂ ಹಿಡಿತೀನಿ, ಈ ಕಡೆ ಬಂದರೂ ಹಿಡಿತೀನಿ. ಜೈ ನೀನಾ? ನಿನ್ನ ಮನೆ ಕೋಳಿ ಕದ್ದು ನೀನೇ ನನ್ನ ಮೇಲೆ ಹಾಕ್ತಿದ್ದೀಯ ಬೆಣ್ಲಿ. ಅದು ಎಷ್ಟು ದಿನ ಸೇಡು ಇಟ್ಟಿದ್ದೀಯ ನನ್ನ ಮೇಲೆ? ನನಗೆ ಗೊತ್ತಾಯಿತು ಬೆಣ್ಲಿ.
ಸಂಘದಾಗ ನಾನು ನಿನ್ನ ಸಾಲ ತಗೊಳ್ಳೋದು ನಿನ್ನ ಜೊತೆ ಜಗಳ ಮಾಡಿದ್ದೆ ಅಂತ ಹೇಳಿ ಹಿಂಗೆ ಮಾಡಿ ನನಗೆ. ಅಲ್ಲ ಗುರು ಬೆಂಡ್ಲಿ, ಮಾಡ್ತೀನಿ ತಡಿ ನಿನಗೆ. ಅಯ್ಯ, ನನ್ನ ಕೋಳಿ ಹೋಗೇ ಬಿಟ್ಲಲ್ಲ. ಹಂಗಾದ್ರೆ ಈಕಿ ಅಲ್ಲ. ಅಲ್ಲ, ಯಾರಿಗೆ ಗೊತ್ತು? ಪಂಕಜಕ್ಕ, ಇವತ್ತು ನಿನ್ನ ಪೂರ್ತಿ ಬಯೋಡಾಟ ವಿಡಿಯೋ ಮಾಡಾಕತ್ತೀನಿ. ಬ್ಯಾಗ್ ಹಿಡ್ಕೊಂಡಾಳ, ಏನು ಮಾಡಾಕತ್ತಾಳಕಿ? ನಮ್ಮ ಮನೆ ಬಾಕಲ್ನಾಗ ಏನೋ ಹಾಕಿ ಹೋದ್ಲಲ್ಲ. ಮನೆ ಬಾಕಲ್ಯಾಗ ಯವ್ವ. ಅಯ್ಯೋ, ನಿನ್ನ ಹೆಣ ಎತ್ತಲಿ ಪಂಕಜಿ, ನಿಂದ ಇದು ಕೆಲಸ. ಅಯ್ಯೋ ಅಯ್ಯಯ್ಯೋ, ನಿನ್ನ ದುರ್ಗವ ನುಂಗ್ಲಿ. ಮತ್ತೆ ನನಗೆ ನಿನ್ನ ಮನೆ ಬಿಟ್ಟು ಹೋಗಬೇಡ, ಉಲ್ಲೋಳು 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 ಅಂತೀಯ. ನನಗೆ ಹೊಟ್ಟೆ ಬೆಂಕಿ ಬೀಳಂಗ ಬೆಂಡ್ಲಿ. ಇಲ್ಲೇ ನಿನ್ನ ಈ ವಿಡಿಯೋ ಮೊದಲು ಊರಾನ ಮಂದಿಗೆ ತೋರಿಸಿ ನಿನ್ನ ತರ್ತೀನಿ, ನಿನ್ನ ಕರೆಯಲ್ಲೇ ಹೊಡಿತೀನಿ. ನಿನ್ನ ಹಂಗಲ್ಲ ಬೆಂಡ್ಲಿ, ನನ್ನ ಎಷ್ಟು ಜನ ಬೈದ್ರೆ ಬಾಯಿಗೆ ಬಂದಂಗೆ ಅಂದ್ರಲ್ಲ ಬೆಂಡ್ಲಿ. ಎಷ್ಟು ನಸುನ್ನೆ ಅದಿ ನೀನು. ಮಾಡ್ತೀನಿ ತಡಿ ನಿನಗೆ, ಎಲ್ಲರಿಗೂ ತೋರಿಸಿ ಬರ್ತೀನಿ ಈ ವಿಡಿಯೋನ. ಊರು ಬೆಡ್ಲಿ ಎಲ್ಲರದು ರೊಕ್ಕ ಕೊಡಬೇಕು ನೀನು ಮೊದಲು. ಈ ವಿಚಾರ ಶಾಂತಕ್ಕ ಹೇಳಬೇಕು. ಪಾಪ ಶಾಂತಕ್ಕ ನಿನ್ನೆ ಅಂದ್ಲು ನನಗೆ, ಯಾಕೆ ಈಕಿ ಮ್ಯಾಗ ಅನುಮಾನ ಕಡೆ ನನಗೆ. ಬರೇ ಇಲ್ಲ ಅಂತ ಹೇಳಿ ನಾನೇ ಬಿಡ ಶಾಂತಕ್ಕ, ಹೆಂಗೆ ಮಾತಾಡಬೇಡ, ಪಾಪ ಬಂಗಾರದಂತ ಕೆದಳಕಿ ಅಂತ ನಾನೇ ಶಾಂತಕ್ಕ ಕರೆಕ್ಟಾಗಿ ಹೇಳ್ತಾಳೆ. ಆಕಿ ಮಾತು ಕೇಳಲಿಲ್ಲ ನಾನು. ಅಬ್ಬಬ್ಬಬ್ಬಾ ಯವ್ವ, ಯಾವ ಹೊತ್ತದಾಗ ಯಾವ ಹಾವು ಇರ್ತೈತಂತ ಹಿಂಗೆ ಹೇಳೋದು ನೋಡ್ರಿ. ಅಲ್ಲ, ನಮ್ಮ ಬೆನ್ನಿಗೆ ಚೂರಿ ಹಾಕಾಕಿವರು ಹಿಂಗೆ ಕಾಯ್ತಿರ್ತಾರಂತ ಯಾರಿಗೆ ಗೊತ್ತಾಕೈತೆ ಹೇಳ್ರಿ? ಅಬ್ಬಬ್ಬಾ, ನಾನೆಲ್ಲ ಬಹಳ ಒಳ್ಳೆಕಿ ಅಂತ ತಿಳ್ಕೊಂಡಿದ್ದೆ ಈಕೆನ. ಅಯ್ಯೋ ದೇವ್ರೇ.